11 ದಿನಗಳ ಕಠಿಣ ವ್ರತದ ನಂತರ ಬೆಳಿಗ್ಗೆ ದಿಲ್ಲಿಯಿಂದ ಹೊರಟು ಪ್ರಧಾನಮಂತ್ರಿ ಯಜಮಾನನ ರೂಪದಲ್ಲಿ ಅಯೋಧ್ಯೆಯನ್ನು ಪ್ರವೇಶ ಮಾಡಿ ದೇವಸ್ಥಾನದ ಆವರಣವನ್ನು ರಾಮನಿಗೆ ಅರ್ಪಿಸಬಹುದಾದ 2 ಅಮೂಲ್ಯ ವಸ್ತುಗಳನ್ನು ಕೈಯಲ್ಲಿ ಹಿಡಿದು ನಡೆದಾಗಲೇ ಗೊತ್ತಿತ್ತು ಪ್ರಧಾನಿಗಳ ನಡೆಯ ರೀತಿ. ಅದರಲ್ಲಿ ಒಂದು ವಿಶ್ವಾಸವಿತ್ತು, ನಾನು ಅಂದುಕೊಂಡಿದ್ದನ್ನು ಪೂರೈಸಿದಂತಹ ಭಾವನೆ ಇತ್ತು, ಮುಖದಲ್ಲಿ ಒಂದು ರೀತಿಯ ಸಂತೃಪ್ತಿ ಇತ್ತು. ಅದೇ ಭಾವನೆ ಬಹುಶಃ ಆ ಕ್ಷಣದಲ್ಲಿ ದೇಶದ ಸಮಸ್ತ ಬಹುತೇಕ ನಾಗರಿಕರಿಗೂ ಇತ್ತು. ಪ್ರಧಾನಮಂತ್ರಿಗಳು ಅರಿವಿತ್ತು ಅವರಿಗೆ, ಇದು ನಾನು ಮಾಡುತ್ತಿರುವುದು ಸಾಮಾನ್ಯ ನಡಿಗೆಯಲ್ಲ, ಇದು ಚರಿತ್ರೆಯ ಪುಟಗಳಲ್ಲಿ ದಾಖಲಾಗಿ ಶತಮಾನಗಳ ಕಾಲ ಉಳಿದುಕೊಳ್ಳುವ ನಡಿಗೆ ಇದು ಅಂತ. ಆ ಮೂಲಕ 500 ವರ್ಷಗಳ ಶಬರಿ ನಿರೀಕ್ಷೆಗೆ ತೆರೆ ಬಿದ್ದಿತು. ಪ್ರಧಾನಿಗಳು ಪ್ರವೇಶ ಮಾಡಿದರು. 100 ವರ್ಷಗಳಿಂದ ಆಗುವುದಿಲ್ಲ ಎಂದುಕೊಂಡಿದ್ದನ್ನು ಆಗಿದೆ ಎನ್ನುವ ದಿನಕ್ಕೆ ತಲುಪುವ ಮಧ್ಯ ದಾರಿಯಲ್ಲಿ ಸಾಗಿ ಬಂದಂತಹ ಕಥೆಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ. 500 ವರ್ಷಗಳ ಹಿಂದೆ ದಾಳಿಕೋರನ ದಾಳಿಗೆ ಸಿಕ್ಕಾಕೊಂಡಿದ್ದಂತಹ ದೇವಸ್ಥಾನ, ನಂತರದ ದಿನಗಳಲ್ಲಿ ಅಂದಿನ ಆಳ್ವಿಕೆಯಲ್ಲಿದ್ದಂತಹ ಮಹಾಜನರ ಆಡಳಿತದಿಂದಾಗಿ ಅನುಭವಿಸಿದ ಸಂಕಟಗಳು, ಉತ್ತರವನ್ನು ಕೊಡದಾಗದೆ, ಎದ್ದು ನಿಂತು ಪ್ರತಿಭಟಿಸಲಾಗದೆ, ನಾವು ನಂಬಿ ಬಂದಿರುವ ಶತಮಾನಗಳಿಂದ ನಂಬಿ ಬಂದಿರುವ ದೇವರನ್ನು ವಾಪಸ್ ಪಡೆಯಲಾಗದೆ ಬಹುಜೀವಗಳು ಹಾಗೆಯೇ ಹಾರಿ ಹೋದವು. ಆದರೆ ಇವತ್ತು ಅದೆಲ್ಲವೂ ತಪ್ಪು ಸರಿಯಾಯಿತು. ರಾಮ ಜನ್ಮಭೂಮಿಗೆ ರಾಮ ವಾಪಸ್ ಬಂದ. ತನ್ನದೇ ಭವನಕ್ಕೆ, ತಾನೇ ಪಡೆದುಕೊಂಡ ಆಸ್ತಿಯಲ್ಲಿ ತಾನೇ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ಕಟ್ಟಿಸಿದ್ದ ಭವ್ಯ ಮಂದಿರಕ್ಕೆ. ನವನಿರ್ಮಿತ ರಾಮ ಮಂದಿರದಲ್ಲಿ ಕೃಷ್ಣಶಿಲೆಯಿಂದ ಮಾಡಿರುವಂತಹ ಆ ಅದ್ಭುತವಾದಂತಹ ವಿಗ್ರಹದ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ಬಹಳ ವೈಭವದಿಂದ ನಡೆಯಿತು. ವೈಭವವೆಂದರೇನು? ಅಲ್ಲಿ ನೆರೆದಿದ್ದಂತಹ ಗಣ್ಯಾತಿ ವ್ಯಕ್ತಿಗಳಲ್ಲ, ನರೇಂದ್ರ ಮೋದಿಯೂ ಅಲ್ಲ, RSSನ ಭಾಗವತೊಬ್ಬರೂ ಅಲ್ಲ, ಅಥವಾ ಯೋಗಿಯೂ ಅಲ್ಲ. ಅಲ್ಲಿ ವೈಭವವಿದ್ದದ್ದು ಆ ವಿಗ್ರಹದ ಪೂರ್ಣ ಚಿತ್ರಣ ಜನರಿಗೆ ತಲುಪಿದಾಗ. ವೈಭವವೆಂದರೆ ಲೈಟ್ ಅಲ್ಲ, ವೈಭವವೆಂದರೆ ಹೂವಿನ ಅಲಂಕಾರವೂ ಅಲ್ಲ. ಕೆಲವೊಮ್ಮೆ ಯಾವುದೇ ಅಲಂಕಾರವಿಲ್ಲದ ಕೆಲವು ಪದಾರ್ಥಗಳು, ವ್ಯಕ್ತಿಗಳು ಚೆನ್ನಾಗಿ ಕಾಣಿಸ್ತಾರೆ. ಅಲಂಕಾರ ಮಾಡಿಕೊಂಡಾಗ ವಿಪರೀತವಾಗಿ ಚೆನ್ನಾಗಿ ಕಾಣಿಸೋದೇ ಇಲ್ಲ. ಕೆಲವೊಮ್ಮೆ ಮಾತ್ರ ಅವೆರಡೂ ಮಿಳಿತವಾಗಿ ಅದ್ಭುತವಾಗಿ ಕಾಣಿಸುತ್ತಾರೆ. ಅದೇ ಇವತ್ತಿನ ಶ್ರೀರಾಮಚಂದ್ರ. ಕೋಟ್ಯಾಂತರ ಜನ ಲೈವ್ನಲ್ಲಿ, ಟೆಲಿವಿಷನ್ನಲ್ಲಿ, ಟಿವಿಗಳಲ್ಲಿ ಇದನ್ನು ವೀಕ್ಷಿಸುತ್ತಾ ಇದ್ದರೆ, ಅದರ ಅಂಗಳದಲ್ಲಿ ಸೇರಿದ್ದಂತಹ ಅತಿರಥ ಮಹಾರಥರೆಲ್ಲರೂ ನೋಡ್ತಾ ಕೂತಿದ್ದರು ಒಂದು ಕ್ಷಣಕ್ಕಾಗಿ. ಅದು ಆ ವಿಗ್ರಹದ ಪೂರ್ಣ ಮೂರ್ತಿಯನ್ನು ಯಾವಾಗ ನೋಡ್ತೀವಿ ಅಂತ. ಆ ಸಂದರ್ಭ ಬಂದ ಕೂಡಲೇ ಕೈಯಲ್ಲಿದ್ದ ಗಂಟೆಯಲ್ಲಿ ಅವರೇ ಗಂಟೆ ಹೊಡಿತಾ ಇದ್ದರು ಮತ್ತು ಶ್ರೀರಾಮ್ ಅಂತ ಕೂಗು. ಆತ್ಮಾರಾಮನ ದಿವ್ಯ ಮಂಗಳ ಮೂರ್ತಿ ಈಗ ಅಲ್ಲಿ ಭದ್ರವಾಗಿದೆ. ಸಹಜವಾಗಿ ಇದು ದೇಶದ ಎಲ್ಲೆಡೆ ಒಂದು ರೀತಿ ರಾಮೋತ್ಸವಕ್ಕೆ ದಾರಿಯನ್ನು ಮಾಡಿಕೊಡ್ತು. ನಾನು ಆಗಲೇ ಹೇಳಿದೆ, ನಂಬಿಕೆಗಳನ್ನು ಅಳ್ಳಾಡಿಸಲು ಸಾಧ್ಯವಾಗದಿದ್ದಾಗ, ಜನ ಒಪ್ಪಿ ನಡೆದಾಗ, ಜನರ ಮನಸ್ಸಿಗೆ ಬಂದು ಬಿಟ್ಟಾಗ ಯಾವುದನ್ನು ಯಾರೂ ಈ ಹುಲು ಮಾನವರು ತಡೆಯಲು ಸಾಧ್ಯವಿಲ್ಲ ಅಂತ. ಅಂತಹ ಹುಲು ಮಾನವರುಗಳ ಪ್ರಯತ್ನಗಳು ಬಹಳಷ್ಟು ನಡೆದಿದ್ದವು ಉಂಟು. ಇವತ್ತೊಂದೇ ಅಲ್ಲ, ದೀರ್ಘಕಾಲದಿಂದ. ಆದರೆ ಅದೆಲ್ಲವೂ ಅಲ್ಲಿ ಕ್ಷೀಣವಾಯಿತು, ತುಂಬ ಸಣ್ಣದಾಗಿ ಕಾಣಿಸ್ತಿತ್ತು. ಕಾರಣ ಅಲ್ಲಿ ಭಕುತಿಯ ಹೊಳೆ ಹರಿಯುತ್ತಿತ್ತು. ಆಧ್ಯಾತ್ಮಿಕ ರಾಜಧಾನಿಯಂತೆ ಕಂಗೊಳಿಸುತ್ತಿರುವಂತಹ ಅಯೋಧ್ಯೆ ಈಗ ಎಲ್ಲೆಲ್ಲೂ ರಾಮನಾಮ ಸ್ಮರಣೆಗೆ ದಾರಿ ಮಾಡಿಕೊಟ್ಟಿದೆ. ದೇಶವ್ಯಾಪಿ ಕೂಡ ಎಲ್ಲಿ ನೋಡಿದರೂ ಜನ ಅದನ್ನು ಕಣ್ಣು ತುಂಬಿಕೊಳ್ತಾ ಇದ್ದಾರೆ ಮತ್ತು ಹೋಗಲಾಗದಿದ್ದವರು ಇದ್ದಲ್ಲಿಯೇ ಅದನ್ನು ಅನುಭವಿಸುತ್ತಿದ್ದಾರೆ. ಮೂಲ ಮೂಲೆಯಲ್ಲಿ ಇವತ್ತು ನಡೆದ ಕಾರ್ಯಕ್ರಮಗಳು ಯಾವುದು ಸರ್ಕಾರಿ ಪ್ರಾಯೋಜಿತ ಕಾರ್ಯಕ್ರಮಗಳಲ್ಲ. ಬಹುತೇಕ ಅಟ್ಲೀಸ್ಟ್ ಎಲ್ಲ ಜನರೇ ತಮಗೆ ತಾವೇ ಮಾಡಿಕೊಂಡದ್ದು. ಜನ ಅವರವರ ಮನೆಗಳ ಕಾರ್ಯಕ್ರಮಗಳಂತೆ ಮಾಡಿದ್ರು. ಹಾಗಾಗಿ ಇವತ್ತು ಬೆಳಿಗ್ಗೆ ಆದಾಗ ಸೂರ್ಯ ಹುಟ್ಟಿದ್ದು ಮತ್ತು ಸೂರ್ಯ ಮುಳುಗಿದ್ದು
ಬಹಳ ಬೇಗ ಆಗಿ ಹೋಯಿತೇನೋ ಈ ದಿನ ಅನ್ನಿಸಿತು. ಇದು ಇವತ್ತಿನ ಅಯೋಧ್ಯ. ಸರ್, ಮೂರ್ತಿ 4 ದಿನದ ಹಿಂದೆನೇ ನಮ್ಮೆಲ್ಲರಿಗೂ ಕೂಡ ಕಾಣಿಸ್ಕೊಂಡಿದ್ರು ಕೂಡ, ಆದರೆ ಇವತ್ತು ಪರಿಪೂರ್ಣವಾಗಿರುವಂತಹ ಮೂರ್ತಿಯನ್ನು ನೋಡಿದಾಗ ಬಂದಂತಹ ಭಾವನೆನೇ ಡಿಫ್ರೆಂಟ್ ಅಲ್ವಾ ಸರ್? ಅಲಂಕೃತವಾಗಿದ್ದಂತಹ ಮೂರ್ತಿ ಅದು. ಅದಕ್ಕೆ ಬಂದಾಗ ಅದನ್ನು ಮಾತಾಡೋಣ, ಮೂರ್ತಿ ವಿವರಣೆಗೆ ನಾವು ಬರ್ತೀವಿ, ಆಗ ಮಾತಾಡೋಣ ಅದನ್ನು. ಅದಕ್ಕಿಂತ ಮೊದಲು ಮುಂದಕ್ಕೆ ಹೋಗ್ಬಿಡೋಣ ಈಗ. ಕಡೆಗೂ ಶತಕೋಟಿ ಕಂಗಳ ಮುಂದೆ ಪ್ರಾಣದೇವ ಬಾಲರಾಮ ಕಾಣಿಸಿಕೊಂಡಿದ್ದಾನೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮ ವಿರಾಜಮಾನನಾಗಿದ್ದಾನೆ. ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠಾಪನೆಯ ವಿಧಿವಿಧಾನಗಳು ಸಂಪನ್ನಗೊಳ್ತು. ಮಧ್ಯಾಹ್ನ 12 ಗಂಟೆ 29 ನಿಮಿಷ 8 ಸೆಕೆಂಡ್ಗೆ 8 ಸೆಕೆಂಡ್ನಿಂದ 12 ಗಂಟೆ 30 ನಿಮಿಷ 34 ಸೆಕೆಂಡ್ನ ಒಳಗೆ ಸಲ್ಲುವಂತಹ 84 ಸೆಕೆಂಡ್ನ ಅಭಿಜಿತ್ ಲಗ್ನದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಮಹೋತ್ಸವ ನೆರವೇರಿತು. ಮಹೋತ್ಸವದ ಪ್ರಧಾನ ಯಜಮಾನ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ವೇದ ಪಂಡಿತರ ಮಂತ್ರ ಘೋಷಗಳ ನಡುವೆ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿತು. ಬಾಲರಾಮನ ಕಣ್ಣುಗಳಿಗೆ ಚಿನ್ನದ ಕಡ್ಡಿಯಿಂದ ಕಾಡಿಗೆ ತೀಡಿದ ನಂತರ ಬಾಲರಾಮನ ಮಹಾನ್ ಮೂರ್ತಿ ಅನಾವರಣಗೊಳ್ತು. ಧಾರ್ಮಿಕ ವಿಧಿವಿಧಾನ ನೆರವೇರಿಸಿದ ಪ್ರಧಾನಿ ಮೋದಿ ಮೊದಲಿಗೆ ರಾಮನ ಪಾದಗಳಿಗೆ ಪುಷ್ಪವನ್ನು ಅರ್ಪಿಸಿ ವಿಶೇಷ ಪ್ರಾರ್ಥನೆಯನ್ನ ಮಾಡಿದರು. ಬಾಲರಾಮನ ಮೂರ್ತಿಗೆ ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಆರತಿ ಬೆಳಗಿದ್ರು. ರಾಮಾಲಯದ ಒಳಗೆ ಮತ್ತು ಹೊರಗೆ ಸೇರಿದವರಿಂದ ಶ್ರೀರಾಮ ಜಯರಾಮ ಘೋಷ ಮುಳುಗಿತು. ವೇದ ಮಂತ್ರ ಘೋಷಗಳು ಮುಳುಗಿದ್ವು. ಮಂಗಳವಾದ್ಯಗಳ ನಾದ ದೇವಾಲಯವನ್ನು ಆವರಿಸಿಬಿಟ್ಟಿತ್ತು. ಹೆಲಿಕಾಪ್ಟರ್ ಮೂಲಕ ಮಂದಿರದ ಮೇಲೆ ಪುಷ್ಪ ವೃಷ್ಟಿಯನ್ನ ಮಾಡಲಾಯಿತು. ಮಾನನ ರೂಪದಲ್ಲಿ ಇವತ್ತು ಮೋದಿ ಗರ್ಭಗುಡಿಯನ್ನು ಪ್ರವೇಶ ಮಾಡಿದಾಗ ಅವರು ಒಬ್ಬ ಮೋದಿ ಪ್ರಧಾನಮಂತ್ರಿ ಅಂತ ಅಲ್ಲ, ರಾಮನಿಗಾಗಿ ಈ ಮಂದಿರ ಆಗಬೇಕು ಎಂದು ಬಯಸಿದ್ದ ಇರುವ ಮತ್ತು ನಮ್ಮಿಂದ ದೂರ ಸರಿದಿರುವ ಕೋಟ್ಯಾಂತರ ಜೀವಗಳ ಪ್ರತಿನಿಧಿಯಾಗಿ, ನಾಟ್ ಆಸ್ ಎ ಪ್ರೈಮ್ ಮಿನಿಸ್ಟರ್ ಆರ್ ಇನ್ನೇನೋ ಒಂದು ಅಂತಲ್ಲ, ಅದು ಅವರೆಲ್ಲರ ಪ್ರತಿನಿಧಿ ಅದು. ಹಾಗಾಗಿ ಆ ಕ್ಷಣ ಅಷ್ಟೊಂದು ಮಹತ್ವವಾದದ್ದು. ಗರ್ಭಗುಡಿಯನ್ನು ಪ್ರವೇಶ ಮಾಡಿದ ನಂತರ ಮೋದಿಯವರು ಬಾಲರಾಮನ ದಿವ್ಯ ಮಂಗಳ ರೂಪ ಏನೋ ನಮ್ಮಲ್ಲೀಗ ತೋರಿಸ್ತಾರೆ ಅಂತ ಹೇಳ್ತಿದ್ದಾರೆ. ಅದನ್ನು ತೋರಿಸುವುದಕ್ಕೆ ಮೊದಲು ಹೇಳ್ತೀನಿ, ತೋರಿಸ್ತಾ ಇದ್ದಾರೆ, ಈಗ ನೀವು ನೋಡ್ತಾ ಇದ್ದೀರಿ. ಲಕ್ಷ್ಮಿ ಮತ್ತು ಗಣೇಶನ ಪೂಜೆ ಅಲ್ಲಿ ನಡೆಯಿತು. ಲಕ್ಷ್ಮಿ ಹಾಗೂ ಗಣೇಶ ಎರಡೂ ನಡೀತು ಅಲ್ಲಿ ಪೂಜೆ. ಅದಾದ ಮೇಲೆ ಉಳಿದ ಎಲ್ಲ ಯಾವ ಪ್ರಕಾರದ ಶಾಸ್ತ್ರ ಪ್ರಕಾರದಲ್ಲಿ ಅವರು ಏನೇನು ತೀರ್ಮಾನ ಮಾಡ್ಕೊಂಡಿದ್ರು ಆ ಪ್ರಕಾರದಲ್ಲೇ ಎಲ್ಲವೂ ನಡೀತಾ ಹೋಯಿತು. ಬಾಲರಾಮನ ದಿವ್ಯ ಮಂಗಳ ರೂಪವನ್ನು ನಿಮಗೆ ಈಗ ನಾವು ತೋರಿಸಿದ್ವಿ. ಎಲ್ಲ ಮುಗಿದ ನಂತರ ನರೇಂದ್ರ ಮೋದಿ ಸಾಷ್ಟಾಂಗವಾಗಿ ನಮಸ್ಕಾರವನ್ನು ಮಾಡಿದ್ರು. ಇದು ಬಹುಶಃ ನೆನಪಿನಲ್ಲಿ ಉಳಿಯಬಹುದಾದ ಅವರ ಎರಡನೆಯ ಸಾಷ್ಟಾಂಗ ನಮಸ್ಕಾರ. ಮೊದಲನೆಯದು ಪ್ರಜೆಗಳ ದೇವಾಲಯವಾಗಿ ಸದಾಕಾಲ ಕಂಗೊಳಿಸುತ್ತಲೇ ಇರಬೇಕಾದ, ಪ್ರಜೆಗಳ ಒಳಿತಿಗಾಗಿಯೇ ಒಳಗೆ ಕುಳಿತು ಚರ್ಚೆ ಮಾಡಲೇಬೇಕಾದ, ಸಮಾಜದ ಅಭಿವೃದ್ಧಿ ಮತ್ತು ಬಡವರ ಬಡತನವನ್ನು ನೀಗಿಸಲು ಸದಾಕಾಲ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕೆಂದು ಪ್ರಭುಗಳ ರೂಪದಲ್ಲಿ ನಾವು ಆಯ್ಕೆ ಮಾಡಿ ಕಳಿಸುವಂತಹ ಪಾರ್ಲಿಮೆಂಟ್ ಮುಂದೆ ಮಾಡಿದ್ರು. ಈಗ ಅದೇ ಪ್ರಜೆಗಳ ಬಯಕೆಯನ್ನು ಈಡೇರಿಸಲು ಪ್ರಭುಗೆ ನಮಸ್ಕಾರವನ್ನು ಮಾಡಿ. ಈ ಎರಡೂ ಸಾಷ್ಟಾಂಗ ನಮಸ್ಕಾರಗಳು ಬಹಳ ದೀರ್ಘಕಾಲ ಬಹುಶಃ ನನ್ನಂತಹವರ ನೆನಪುಗಳಲ್ಲಿ ಉಳಿದಿರುತ್ತೆ ಅಂತ ಕಾಣುತ್ತೆ. ಆ ನಂತರ ಪೂಜೆಗಳೆಲ್ಲ ಮುಗಿದ ಮೇಲೆ ಮೊದಲು ಪ್ರಾರಂಭಿಕವಾಗಿ ಆರತಿ ಆಯಿತು. ಆಮೇಲೆ ಮಹಾ ಆರತಿಯನ್ನು ಕೂಡ ಇಬ್ಬರೂ ನೆರವೇರಿಸಿದ್ರು, ಮೋದಿಯವರು ಮತ್ತು. ಸಾಷ್ಟಾಂಗ ನಮಸ್ಕಾರದ ನಂತರ ರಾಮಲಲ್ಲಾಗೆ ಬೆಳ್ಳಿಯ ಕಿರೀಟ ಅಥವಾ ಛತ್ರಿ ಅಂದರೆ ಅದರ ಮೇಲಿನ ಇದನ್ನು ಮತ್ತು ವಿಶೇಷವಾದ ವಸ್ತ್ರವನ್ನು ಅರ್ಪಣೆ ಮಾಡಿದ್ರು. ಹೆಲಿಕಾಪ್ಟರ್ ಮೂಲಕ ಹೂಮಳೆಯನ್ನು ಸುರಿಸಿದ್ರು. ಹೂಮಳೆ ಪುಷ್ಪವೃಷ್ಟಿ ಆಯ್ತಲ್ಲಿ ಅಂತ ಹೇಳ್ತಾ ಇದ್ದಾರೆ, ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಾವಿರಾರು ಗಣ್ಯರಿಂದ ರಾಮನಾಮ ಸ್ಮರಣೆಯೆಲ್ಲ ಆಗ್ತಾ ಇತ್ತು. ಅಲ್ಲಿ ನೆರೆದಿರುವ ಸಾವಿರಾರು ಗಣ್ಯರು ಸಹಜವಾಗಿ ಗಮನವನ್ನು ಸೆಳೆದಿರಬಹುದು. ಆದರೆ ಆ ಸಾವಿರಾರು ಗಣ್ಯರಿಗೆ ದಶಲಕ್ಷ ಸಾವಿರಗಳಲ್ಲಿ ಹೆಚ್ಚು ಜನ ಇನ್ನೆಲ್ಲೋ ಪುಷ್ಪಾರ್ಚನೆಯನ್ನು ಮಾಡಿದ್ದಾರೆ. ಇಲ್ಲಿ ಹೆಲಿಕಾಪ್ಟರ್ನಲ್ಲಿ ಮಾಡಿರಬಹುದು, ಅದಕ್ಕೆ 1000 ಪಟ್ಟು ಪುಷ್ಪಾರ್ಚನೆ ದೇಶದ ವ್ಯಾಪ್ತಿ ಬೇರೆ ಕಡೆ ಎಲ್ಲ ನಡೆದಿರುತ್ತೆ. ಅದು ಇವತ್ತಿನ ಕಾರ್ಯಕ್ರಮದ ಅಥವಾ ಈ ಇಡೀ ಒಂದು ದಿನದ ಮಹತ್ವ ಅನಿಸಿದ್ದು. ಯಾರೋ ಒಬ್ಬರು
ಏನೋ ಒಂದನ್ನು ದೊಡ್ಡದನ್ನು ಮಾಡಿದಾಗ ಜನ ಸಂಬಂಧವಿಲ್ಲದವರಂತೆ ಇವತ್ತಿನ ಆಧುನಿಕ ಯುಗದಲ್ಲಿ ವರ್ತನೆ ಮಾಡೋದು ಬಹು ಸಹಜ. ಕೆಲ ಕ್ಷಣಗಳು ಕುತೂಹಲಕ್ಕಾಗಿ ಅದನ್ನು ನೋಡಿ ನಂತರ ಕೈ ತೊಳೆದುಕೊಂಡು ಹೊರಟು ಹೋಗ್ತಾರೆ. ಆದರೆ ಇವತ್ತು ಹಾಗಿರಲಿಲ್ಲ. ಅದು ಅವರಿಗೆ ಗೊತ್ತಿತ್ತು ನಾವು ಅಲ್ಲಿಲ್ಲ ಅಂತ, ಆದರೆ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ನಾವು ಅಲ್ಲೇ ಇದ್ದೇವೆ ಅನ್ನೋ ಭಾವನೆ ಇದೆ ಅಂತ. ಹಾಗಾಗಿ ನರೇಂದ್ರ ಮೋದಿಯವರ ಈ ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ರಾಮನಾಮ ಸ್ಮರಣೆ ಹೊರಗಡೆನೂ ಇತ್ತು, ಹೊರಗಡೆಯಿಂದ ಹೊರಗಡೆ ದೇಶದ ಎಲ್ಲೆಡೆಯೂ ಇತ್ತು. ಸರ್ ಈಗ ಓಕೆ ಏನಾಗ್ತಿದೆ ನೋಡಿ. ಆಲ್ ರೈಟ್. ಎಲ್ಲ ದೃಶ್ಯಾವಳಿಗಳನ್ನು ನೀವು ಹತ್ತಾರು ಬಾರಿ ಇವಾಗ ನೋಡಿರಬಹುದು ಅನಿಸತ್ತೆ. ಆದರೆ ಇದನ್ನು ಮಗದೊಮ್ಮೆ ಒಟ್ಟಾರೆಯಾಗಿ ದಿನವನ್ನು ನಿಮ್ಮ ಮುಂದೆ ಹಾಜರುಪಡಿಸುವ ಕೆಲಸ ನಮ್ಮದಷ್ಟೆ. ಈ ದಿನ ಬಹುಶಃ ಬಹುದೊಡ್ಡ ಕುತೂಹಲ. ಈಗಾಗಲೇ ನನ್ನ ಸಹೋದ್ಯೋಗಿ ಹೇಳಿದ್ದಂಗೆ ಇದ್ದದ್ದು ಒಂದು ಕಾರ್ಯಕ್ರಮ, ಎರಡನೇದು ಇದೆಲ್ಲ ಹೇಗೆ ನಡೆಯುತ್ತೋ, ಮೂರನೇದು ಆ ಅಂತಿಮವಾಗಿ ಬಾಲರಾಮನ ವಿಗ್ರಹ ಹೇಗೆ ಕಾಣಿಸಬಹುದು, ಅದರ ರೂಪಸ್ವರೂಪಗಳು ಏನಿರುತ್ತೆ. ಆರಂಭಿಕ ಕುತೂಹಲಗಳು ನಮಗೆ ಮುಗಿದಿದ್ದರೂ, ಬಿಕಾಸ್ 3 ದಿನ ಮೊದಲೇ ಅದು 2 ದಿನ ಮೊದಲೇ ಹೊರಗಡೆ ಬಂದಿದ್ದಿದ್ರು, ಯಾವಾಗಲೂ ಅಷ್ಟೇ ಆ ಕ್ಷಣ ಮತ್ತು ಆ ಗಳಿಗೆಗೆ ಅದು ಆದಾಗಲೇ ಅದರ ಸಂಭ್ರಮ ಮತ್ತು ಶಕ್ತಿಯ ಅರಿವಾಗುವುದು. ಒಬ್ಬ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಎಂಬ ಮಾಹಿತಿ ನಮಗೆ 2 ದಿನ ಮೊದಲಿರುತ್ತೆ, ಇದೇ ವ್ಯಕ್ತಿಯೇ ಮುಖ್ಯಮಂತ್ರಿ ಅಂತ. ಆದರೆ ಆ ಪ್ರಮಾಣ ವಚನವನ್ನು ಮಾಡಿದಾಗ ಇರುವಂತಹ ಸಂಭ್ರಮವೇ ಬೇರೆ. ಗೊತ್ತಿರುತ್ತೆ ಅವರೇ ಮುಖ್ಯಮಂತ್ರಿ ಆಗ್ತಾರಂತೆ, ಆಯ್ಕೆಯಾಗಿದ್ದಾರಂತೆ ಅಂತ ಗೊತ್ತಿರುತ್ತೆ ನಮಗೆ. ಆದರೆ ಅದು ಪ್ರಮಾಣ ವಚನ ಇದೆಯಲ್ಲ, ಅದು ಭಾಳ ಸಂಭ್ರಮದ ಸಂದರ್ಭ. ಅದೆಷ್ಟು ಒಂದು 30 ಸೆಕೆಂಡ್ 1 ನಿಮಿಷ ಇರಬಹುದು. ಹಾಗೆ ಈ ವಿಗ್ರಹವನ್ನು 2 ದಿನ ಹಿಂದೆ ನೋಡಿರಬಹುದು, ನೋಡಿಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಈ ರೂಪದಲ್ಲಿ ನೋಡುವ ಈ ಕ್ಷಣ ಏನಿತ್ತು, ಆ ಕ್ಷಣನೇ ಜನರು ಕಾಯ್ತಾ ಇದ್ದಿದ್ದು. ಅರುಣ್ ಯೋಗಿರಾಜ್ ನಿರ್ಮಿಸಿದಂಥ, ಅಂದರೆ ಕೆತ್ತನೆ ಮಾಡಿರುವಂತಹ ಈ ಮೂರ್ತಿ ನಿಜವಾಗಲೂ ವಿಪರೀತವಾದ ಜೀವಕಳೆ ಇದೆ ಅಂತಲೇ ಅನಿಸುತ್ತೆ. ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡುವುದು ಒಂಥರ ಭಾಳ ಅರ್ಥಗಂಭಿತವಾಗಿ ಕಾಣಿಸ್ತಾ ಇತ್ತು ನನಗೆ. ಕಾರಣ ಎಲ್ಲವೂ ನಮಗೆ ಹಾಗೆ ಅನ್ನಿಸ್ಬೇಕು ಅಂತೇನಿಲ್ಲ. ವಜ್ರ ವೈಡೂರ್ಯಗಳ ತುಂಬ ಅಲಂಕಾರದಿಂದ ಸುರಸುಂದರನಂತೆ ಕಾಣಿಸ್ತಾ ಇದ್ದಂತಹ ಬಾಲರಾಮ ರಾಮ ಮಂದಿರದ ಗರ್ಭಗುಡಿಯಲ್ಲಿ 5 ಅಡಿಯ ಪೀಠದ ಮೇಲೆ ಟಿವಿಯಿಂದ ನಿಂತಿರುವುದನ್ನು ಕಾಣಿಸ್ತು. ಮಗದೊಮ್ಮೆ ಹೇಳ್ತಾ ಇದ್ದೀನಿ, ಅವನು ಏನು ವಜ್ರ ವೈಡೂರ್ಯವನ್ನು ಧರಿಸಿದ್ದಾನೆ ಅನ್ನೋದನ್ನು ಆಮೇಲೆ ನೋಡ್ತಾರೆ. ಮೊದಲು ನೋಡುವುದು ಯಾರು ಯಾವುದೇ ದೇವಸ್ಥಾನ ಅಥವಾ ಯಾವುದೇ ಪುಣ್ಯ ಸ್ಥಳಗಳಿಗೆ ಹೋದಾಗ ನೋಡುವುದು ವಿಗ್ರಹದ ಲಕ್ಷಣ, ಮುಖದಲ್ಲಿ ಏನಿದೆ ಅನ್ನೋದು. ಭಾಳ ಅದ್ಭುತವಾದಂತಹ ಲಕ್ಷಣಗಳು ಇರುವಂತಹ ಕಳೆ, ಒಂಥರ ಜೀವಂತಿಕೆ ಇರುತ್ತೆ ನಿಮ್ಗೆ ಅದರಲ್ಲಿ ಅನಿಸತ್ತೆ. ಕೆಲವು ಕಟ್ಟಡಗಳನ್ನು ನೋಡಿದಾಗ ಆಹಾ ಎಷ್ಟು ಚೆನ್ನಾಗಿದೆ ಅನಿಸತ್ತೆ. ಇನ್ನು ಕೆಲವೊಮ್ಮೆ ಕಟ್ಟಡಗಳನ್ನು ನೋಡಿದಾಗ ಮೊದಲು ನೋಡಿದ್ದಕ್ಕಿಂತ ಎರಡನೆಯದು ಬೃಹತ್ತಾಗಿದ್ದರೂ, ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದರೂ, ಏನೇನೋ ಹೆಂಗೆಂಗೋ ಇದೆ ಅಲ್ವಾ ಇದು ಅನಿಸತ್ತೆ. ಹಾಗಾಗಿ ಈ ವಿಗ್ರಹದಲ್ಲಿ ಇದ್ದಂಥ ಕಳೆ ಅದ್ಭುತ, ಎದ್ದು ಬರ್ತಾ ಇದೆ ಅಂತ ಅನಿಸೋದು.
ಒಂದು ರೀತಿಯ ಕಣ್ಣುಗಳು, ಅದರಲ್ಲಿ ಒಂದು ಮಂದಹಾಸ, ಒಂದು ರೀತಿಯ ಪ್ರಸನ್ನತೆ, ಒಂದು ರೀತಿಯ ಶಾಂತತೆ ಅದರಲ್ಲಿ ಇರುವಂಥದ್ದು. ಎಡಗೈಯಲ್ಲಿ ಬಿಲ್ಲು ಮತ್ತು ಬಲಗೈಯಲ್ಲಿ ಬಾಣ, ಎರಡನ್ನು ಚಿನ್ನದಲ್ಲಿ ಮಾಡಿರುವಂಥದ್ದು. ತಲೆಯ ಮೇಲೆ ಕೂಡ ಚಿನ್ನದ ಕಿರೀಟ, ಹಣೆ ಮೇಲೆ ವಜ್ರಗಳ ತಿರುನಾಮ, ಮೈ ತುಂಬ ಸ್ವರ್ಣಾಭರಣ, ರೇಷ್ಮೆ ವಸ್ತ್ರವನ್ನು ಹಾಕಿದ್ದಿದ್ದು. ಈ ಎಲ್ಲವನ್ನು ನೋಡ್ತಾ ಇದ್ದಾಗ ಅನಿಸತ್ತೆ, ಒಂದು ಸರಿ ಬಹುಜನರಿಗೆ ಅನಿಸೋದು ಚೆನ್ನಾಗಿದೆ ಅಲ್ಲ, ಎಷ್ಟು ಮುದ್ದಾಗಿದೆ ಅಂತ ಅನಿಸತ್ತೆ. ಆ ಪ್ರಾಣ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಎಲ್ಲರಂತೆ ಅತಿರಥ ಮಹಾರಥರು ಗಣ್ಯರ ಜೊತೆಯಲ್ಲೇ ಕುಳಿತಿದ್ದಂತಹ ಯೋಗಿ ಅಂದರೆ ಶಿಲ್ಪಿ ಅರುಣ್ ಯೋಗಿರಾಜ್, ಈ ಕ್ಷಣದಲ್ಲಿ ಈ ಭೂಮಿಯ ಮೇಲೆ ಅತ್ಯಂತ ಅದೃಷ್ಟಶಾಲಿ ನಾನೇ ಎಂಬ ಭಾವನೆ ಮೂಡ್ತಾ ಇದೆ. ನನ್ನ ಪೂರ್ವಿಕರ ಕುಟುಂಬ ಸದಸ್ಯರ ರಾಮಲಲ್ಲ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಇದೆಲ್ಲ ನೋಡ್ತಿದ್ದಾಗ ನನಗೊಮ್ಮೆ ಇದೆಲ್ಲ ಕನಸ ಅನಿಸತ್ತೆ ಅಂತ ಅವ್ರ ಮೊಬೈಲ್ಗೆ ಅವರೇ ರೆಕಾರ್ಡ್ ಮಾಡ್ಕೊಂಡು ಏನೋ ಹಾಕ್ದಂಗಿತ್ತು. ನಿಮ್ಮೊಬ್ಬರಿಗೇನು ಕನಸಲ್ಲ ಅದು, ಈ ಕನಸು ಲಕ್ಷ ಕೋಟಿ ಜನರಿಗೆ ಇತ್ತು. ಇದು ಆಗತ್ತಾ ಹೀಗೆ ಅನ್ನೋದು. ಹಾಗಾಗಿ ನೀವು ಆ ಎಲ್ಲರ ಕನಸಿನ ಒಂದು ಭಾಗ. ಹೇಗೆ ಮೋದಿ ನಿಮಿತ್ತವೋ, ಹೇಗೆ ಅವರು ಪ್ರತಿನಿಧಿ ಆಗ್ತಾರೋ ಈ ದೇಶದ ಜನರ ಭಾವನೆಗಳು ಮತ್ತು ನಂಬಿಕೆಗಳಿಗೆ, ನೀವು ಅದರ ಒಂದು ಭಾಗ ನನ್ನ ದೃಷ್ಟಿಯಲ್ಲಿ. ಮತ್ತು ಶಿಲ್ಪಿ ತನ್ನ ಕಾರ್ಯವನ್ನು ಮಾಡಿದ ಮೇಲೆ ಈಗ ರಾಮ ಎಲ್ಲರಿಗೂ ಸೇರಿದ್ದವನು, ಅವನು ಎಲ್ಲರೂ ಸೇರ್ಕೊಂಡ್ಬಿಡ್ತಾನೆ. ಹಾಗಾಗಿ ಅವ್ರ ಪಾಪ ಅವರ ಭಾವನೆಯನ್ನು ಹಂಚಿಕೊಳ್ಳಲು ಸಿಕ್ಕ ಮೊದಲ ಅವಕಾಶವನ್ನು ಹಾಗೆ ಬಳಸ್ಕೊಂಡಿದ್ದಾರೆ. ಬಾಲರಾಮನ ಗರ್ಭಗುಡಿಯನ್ನು ನಿಜವಾಗಿಯೂ ಪ್ರವೇಶ ಮಾಡುವಂತಹ ಅವಕಾಶ ನನಗೆ ಇತ್ತು. ಗರ್ಭಗುಡಿಯನ್ನಲ್ಲ, ದರ್ಶನವನ್ನು. ಗರ್ಭಗುಡಿಯ ಪ್ರವೇಶ ಆಗತ್ತೆ ಅಂತ ನಾನು ಹೇಳಿದೆ, ದರ್ಶನ ಆಗಬಹುದಾಗಿತ್ತು. ಇವತ್ತು ನಾನು ಮನಸ್ಸು ಮಾಡಿದ್ದರೆ, ನಾನು ಏನಾರು ಒಂದು ನಿಭಾಯಿಸೋಕ್ಕೆ ಸಾಧ್ಯ ಇದೆ ಅಂತ ಅನಿಸಿದ್ದಿದ್ರೆ ಇತ್ತೇನೋ ಗೊತ್ತಿಲ್ಲ. ಆದರೆ ಅದಾಗಲಿಲ್ಲ. ನನಗೆ ಇಟ್ಸ್ ಓಕೆ ಫಾರ್ ಮೀ. ಯಾಕೆ ಅಂತಂದರೆ ಈಗ ಅದೇ ಅವಕಾಶವನ್ನು ಆಧುನಿಕ ತಂತ್ರಜ್ಞಾನ ನನಗೆ ತಂದು ಕೊಟ್ಟಿದೆ. ಪರದೆಯಲ್ಲೇ ಅಲ್ಲ ಸರ್ ನೋಡಿದ್ದು ಇವತ್ತು ಇವತ್ತೆಲ್ಲ ಆಗಿಲ್ಲ, ನಮಗೆ ಅವಕಾಶ ಸಿಕ್ಕಿದೆ. ಹಾಗಾಗಿ ಯಾಕಂದರೆ ನಿನ್ನೆ ಮೊನ್ನೆ ಎಲ್ಲ ಅದಕ್ಕೆ ಬೆಳಗ್ಗೆ ನಾನು ಅದನ್ನು ಹೇಳ್ತಾ ಇದ್ದೆ, ಚಪ್ಪಲಿ ಧರಿಸದೇ ಇದ್ದಿದ್ದೊಂದು ದೊಡ್ಡ ಸುದ್ದಿ ಅಂತ ನನ್ನ ಸಹೋದ್ಯೋಗಿಗಳು ಬಂದು ನನಗೆ ವಿವರಣೆಯನ್ನು ಕೊಡ್ತಾ ಇದ್ದರು. ನಾನು ಹೇಳಿದೆ, ಗರ್ಭಗುಡಿಯ ಒಳಗೆ ನಿಂತು ತಂತ್ರಜ್ಞಾನನಾರು ಆಗಲಿ ಏನಾರು ಆಗಲಿ ನಿಂತು ಮಾಡ್ತಾ ಇದ್ದೀವಿ ಅಂತಂದಾಗ ಅದನ್ನು ಹಾಕ್ಕೊಂಡು ಹೋಗಬೇಕು ಅಂತ ಅನಿಸೋದಾದರೂ ಹೇಗೆ? ಅದೇನು ದೊಡ್ಡ ಪ್ಲ್ಯಾನ್ ಅಲ್ಲ ಅದು. ಅದು ನಿಯಮಿತವಾಗಿ ಯಾರಿಗೆ ಬೇಕಾದರೂ ಯಾವುದೇ ಅವರವರ ಧರ್ಮದ ಪವಿತ್ರ ಜಾಗಗಳಿಗೆ ಹೋಗಬೇಕಾದಾಗಲೂ ಬರಬಹುದಾದ ಭಾವನೆ ಅದು. ಯಾವ ಧರ್ಮ ಆದರೂ ಸರಿ, ಕಾಲು ತೊಳೆದುಕೊಂಡು ದೇವಸ್ಥಾನದ ಒಳಕ್ಕೆ ಹೋಗು ಅಂತಂದರೆ ಅದು ಬರೀ ಹಿಂದೂ ಧರ್ಮದ ಪ್ರಾಕ್ಟೀಸ್ ಅಂತ ಯಾರೂ ಅನ್ಕೋಬೇಡಿ, ಮುಸ್ಲಿಮರಲ್ಲೂ ಇದೆ. ತೀರ್ಥವನ್ನು ಸ್ವೀಕಾರ ಮಾಡ್ಕೋ ಅಂತಂದರೆ ಅದು ಹಿಂದೂ ಧರ್ಮದ ಪ್ರಾಕ್ಟೀಸ್ ಅಂತ ಏನೂ ಅನ್ಕೋಬೇಕಾಗಿಲ್ಲ, ಮುಸ್ಲಿಮರಲ್ಲೂ ಇದೆ. ನನ್ನ ಸಹೋದ್ಯೋಗಿ ಈ ಕಚೇರಿಯಿಂದ ಅವರ ಮೆಕ್ಕಾಗೋ ಅಲ್ಲಿಗೆ ಹೋಗಿ ಬಂದಾಗ ಅವರು ಅಲ್ಲಿಂದ ತೀರ್ಥವನ್ನು ತಂದಿದ್ದರು. ಹಾಗೆ ಕ್ರೈಸ್ತರಲ್ಲೂ ಅದು ಇನ್ನೊಂದು ರೂಪದಲ್ಲಿದೆ ಅಷ್ಟೇ, ಅಲ್ಲೂ ಇದೆ, ಅಲ್ಲೂ ಇರುತ್ತೆ. ಕಾಲನ್ನು ತೊಳೆದುಕೊಂಡು ಹೋಗೋ ಪದ್ಧತಿಯ ಇಲ್ಲೂ ಇರುತ್ತೆ. ಹಾಗಾಗಿ ನನಗೆ ಸಿಕ್ಕ ಅವಕಾಶ, ಹಾಗಾಗಿ ನಾವು ಅದನ್ನು ಮಾಡಿದ್ದೀವಿ. ಮುಂದಕ್ಕೆ ಹೋಗೋಣ. ರಾಮನ ಪ್ರಾಣ ಪ್ರತಿಷ್ಠಾಪನೆಯಾದಂತಹ ಮೊದಲ ದಿನ ರಾಮ ಮಂದಿರಕ್ಕೆ ಹೋಗುವಂತಹ ಅವಕಾಶ ನಮ್ಮ ಪ್ರತಿನಿಧಿಗಳಿಗೆ ಸಿಕ್ತು. ಅರುಣ್, ಅರವಿಂದ್, ಶಬ್ಬೀರ್ ಎಲ್ಲರೂ ಕೂಡ ಹೋಗಿದ್ರು. ಶಬ್ಬೀರ್ ಒಂದು ವರದಿ ಕೊಟ್ಟಿದ್ದಾರೆ ನೋಡಿ. ಇವತ್ತು ರಾಮ ಮಂದಿರ ಹೇಗಿದೆ ಅನ್ನುವಂಥದ್ದನ್ನ ನಾನು ನಿಮಗೆ ತೋರಿಸ್ಕೊಡುವಂತ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಬಹಳಷ್ಟು ಹತ್ತಿರದಿಂದ ನಿಮಗೆ ರಾಮ ಮಂದಿರವನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡ್ತಿದ್ದೀವಿ. ವಿದ್ಯುತ್ ಅಲಂಕಾರ ಮತ್ತೆ ಹೂವಿನ ಅಲಂಕಾರದಿಂದ ಹೇಗೆ ರಾಮ ಮಂದಿರ ಕಂಗೊಳಿಸ್ತಿದೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇರುವಂತದ್ದು. ಇವತ್ತು ಬೆಳಗಿಂದಲೂ ಕೂಡ ನೀವು ರಾಮ ಮಂದಿರ ಹೇಗೆ ಕಾಣಿಸುತ್ತೆ ಹೊರಗಿಂದ ಅನ್ನುವಂಥದ್ದನ್ನ ಕೂಡ ನೋಡಿದಿರಿ. ಆದ್ರೆ ಇವತ್ತು ನಾವು ನಿಮಗೆ ಒಳಗಡೆ ಹೋಗಿ ಒಳಗಡೆಯಿಂದ ರಾಮ ಮಂದಿರ ಹೇಗಿದೆ ಅನ್ನುವಂಥದ್ದನ್ನ ನಿಮಗೆ ನಿಮ್ಮ ಮುಂದೆ ತಂದಿಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಬನ್ನಿ, ಒಳಗಡೆ ಹೋಗ್ತಾ ಹೋಗ್ತಾ ರಾಮ ಮಂದಿರ ಹೇಗಿದೆ ಅನ್ನುವಂಥದ್ದನ್ನ ಕೂಡ ನಾವು ಗಮನಿಸ್ತಾ ಹೋಗೋಣ. ನಾವೀಗ ಮಂದಿರದ ಒಳಗಡೆ ಪ್ರವೇಶವನ್ನ ಮಾಡ್ತಿದ್ದೀವಿ. ಇದೇ ಮೆಟ್ಟಿಲುಗಳ ಮೂಲಕ ನೀವು ರಾಮ ಮಂದಿರಕ್ಕೆ ಒಳಗಡೆ ಪ್ರವೇಶವನ್ನ ಮಾಡಬೇಕಾಗತ್ತೆ. ನಾವು 500 ವರ್ಷಗಳ
ಕನಸು ಈಡೇರಿದಂತ ದಿನ ಇಂದು. ಇವತ್ತು ರಾಮ ಮಂದಿರ ಏನು ಉದ್ಘಾಟನೆ ಆಗಿದೆ, ಅದರ ಮುಖ್ಯ ದ್ವಾರದಲ್ಲಿದ್ದೀವಿ. ನೀವು ನೋಡಬಹುದು ರಾಮ ಮಂದಿರ ಹತ್ತಿರದಿಂದ ಹೇಗೆ ಕಾಣಿಸ್ತಾ ಇದೆ ಅನ್ನುವಂಥದ್ದನ್ನು ಕೂಡ ನೀವು ದೃಶ್ಯಗಳಲ್ಲಿ ಗಮನಿಸ್ತಿದ್ದೀರಿ. ಸಂಪೂರ್ಣವಾಗಿ ಶಿಲೆಯಿಂದ ಮಾಡಿದಂತಹ ದೇವಸ್ಥಾನ ಆಗಿರುವಂಥದ್ದು. ವಿಶೇಷವಾದಂತಹ ಏನು ಕಟ್ಟಡವನ್ನು ನಾವಿಲ್ಲಿ ನೋಡಬಹುದು. ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ ಇದಾಗಿರುವಂಥದ್ದು. 100 ವರ್ಷಗಳಲ್ಲ, ಮುಂದಿನ 1000 ವರ್ಷಗಳಿಗೂ ಕೂಡ ಈ ಕಟ್ಟಡ ಏನೂ ಆಗಬಾರದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ಒಂದು ಏನು ಮಂದಿರವನ್ನ ನಿರ್ಮಾಣ ಮಾಡಿರುವಂತದ್ದನ್ನ ನಾವು ನೋಡ್ತಿದೀವಿ. ಸಾಕಷ್ಟು ವಿಶೇಷತೆಗಳು ಈ ಮಂದಿರದಲ್ಲಿ ನಾವು ನೋಡ್ತಾ ಹೋಗಿದ್ದೀವಿ. ನೋಡ್ಲಿಕ್ಕೆ ಬಹುಶಃ ರಾಮ ಮಂದಿರವನ್ನ 2 ಕಣ್ಣು ಸಾಲೋದಿಲ್ಲ ಅನ್ನೋ ರೀತಿಯಲ್ಲಿ ಸಾಕಷ್ಟು ಕೆತ್ತನೆ ಕೆಲಸಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಹೋಗ್ತಾ ಇರುವಂತದ್ದನ್ನ ಕೂಡ ನೋಡ್ತಾ ಇದ್ದೀವಿ. ಒಂದು ಅದ್ಭುತವಾದಂತಹ ದೃಶ್ಯ ಕಾವ್ಯ ಅಂದ್ರೆ ಬಹುಶಃ ಇದು ತಪ್ಪಾಗ್ಲಿಕ್ಕಿಲ್ಲ. ನೀವು ನೋಡ್ಬೋದು, ಇದು ಮುಖ್ಯ ದ್ವಾರ ಆಗಿರುವಂತದ್ದು. ನೀವು ಇದೇ ದ್ವಾರದ ಮೂಲಕ ರಾಮ ಮಂದಿರವನ್ನ ಪ್ರವೇಶ ಮಾಡಬೇಕಾಗತ್ತೆ. ಇಲ್ಲಿಂದ ನೀವು ನೇರವಾಗಿ ಒಳಗಡೆ ಹೋದ್ರೆ ಪ್ರಭು ಶ್ರೀರಾಮಚಂದ್ರನ ದರ್ಶನವನ್ನ ಕೂಡ ಮಾಡಬಹುದು. ಸುಮಾರು 30ರಿಂದ 35 ಅಡಿಗಳ ದೂರದಿಂದ ಈ ದರ್ಶನವನ್ನು ನೀವು ಪಡ್ಕೊಳ್ಳಬಹುದು ಅಂತ ಹೇಳಿದ್ದಾರೆ. ಎರಡನೆಯದು, ಶ್ರೀರಾಮಚಂದ್ರನ ಆ ಭಂಗಿ ಏನಿದೆ ಇವಾಗ, ಅಂದರೆ ಎದ್ದು ನಿಂತಿರುವ ಶ್ರೀರಾಮಚಂದ್ರ ಸುಮಾರು 4 ಅಡಿ 4.25 ಅಡಿ ಕಮಲದ ಇದರ ಮೇಲೆ ನಿಂತಿದ್ದೆ ಅಂತ ಇದೆಯೋ, ಅದರ ಕೆಳಗಡೆಗೇನೆ ಹಳೆಯ ವಿಗ್ರಹಗಳು ಇದೆ. ಅವು ಪೂಜೆಗೆ ಒಳಪಡುತ್ತವೆ. ನಮ್ಮ ಪೂಜೆ ಆಗಿದ್ದು ಅದಕ್ಕೆ, ನಮ್ಮ ಪೂಜೆ ಆಗಿದ್ದೇ ಅದಕ್ಕೆ. ಹಾಗಾಗಿ ನೀವು ಈ ಎಲ್ಲವನ್ನು ನಾವು ವರ್ಣಿಸಿರುವುದನ್ನು ನೋಡಬೇಕು ಅಂತಂದರೆ ಅಲ್ಲೇ ಹೋಗಿ ನೋಡಬೇಕು, ಇನ್ನು ಬೇರೆ ದಾರಿ ಇಲ್ಲ. ಬಟ್ ಒಂದಂತೂ ನಿಜ, ಈ ದೇವಸ್ಥಾನಕ್ಕೆ ಹೋಗೋವ್ರಿಗೊಂದು ಅಡ್ವೈಸ್ ಇದೆ ನಂದು. ದಟ್ ಅಡ್ವೈಸ್ ಏನಪ್ಪ ಅಂದರೆ ಸಲಹೆ, ಅದು ಸಲಹೆ ಅಂತ ಕರೆಯೋಣ. ಸಲಹೆ ಏನಿದೆ ಅಂತಂದರೆ, ಬೆಳಗ್ಗಿನ ಹೊತ್ತಿನಲ್ಲಿ ನೋಡಿ ಓಡ್ ಬಂದುಬಿಡಬೇಡಿ. ರಾತ್ರಿ ಹೊತ್ತಲ್ಲೂ ಒಮ್ಮೆ ನೋಡಿಕೊಂಡು ಹಿಂತಿರುಗಿ ಬನ್ನಿ. ರಾತ್ರಿ 2 ಟೈಮು ನೋಡಿ ಅಂತ ನನಗೆ ಹಂಗೆ ಅನ್ನಿಸ್ತಿದೆ. 2 ಹೊತ್ತಲ್ಲೂ ಅದು 2 ರೀತಿಯ ಬಹಳ ಭಿನ್ನವಾದ ಭಾವನೆಗಳನ್ನು ಮೂಡಿಸುತ್ತೇನೋ ಅಂತ. ಹಾಗಾಗಿ 2 ಹೊತ್ತಲ್ಲಿ ನೋಡಿ, ಬೆಳಕು ಮತ್ತು ಕತ್ತಲೆ 2ರಲ್ಲೂ ನೋಡಿ. ಆಲ್ ರೈಟ್, ನೀವು ಹೆಂಗೆ ಬೇಕಾದ್ರೂ ನೋಡಿ, ನಿಮ್ಮ ಇಷ್ಟ.